ಜಗತ್ತಿನ ಸ್ಪೆಷಲ್ ಜರ್ನಿ ಫಿಲ್ಮಿ ಫಂಡಾಗೆ ಸ್ವಾಗತ. ನಾನ್ ಸಮೀನಾ. ಸ್ಯಾಂಡಲ್ವುಡ್ನ ಕೆಲ ನಾಯಕರು ಇಂದು ನಮ್ಮೊಂದಿಗಿಲ್ಲ. ಆದ್ರೆ ಅವರ ನೆನಪುಗಳು, ನಟಿಸಿದ ಚಿತ್ರಗಳು ಸದಾ ನಮ್ಮೊಂದಿಗೆ ಇದ್ದೇ ಇರುತ್ತವೆ. ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದ್ರೋ ಈ ನಟರು ಇಂದಿಗೂ ದೇವರೇ. ಒಂದು ವೇಳೆ ಅಗಲಿದ ನಟರು ಮತ್ತೆ ಸಿಲ್ವರ್ ಸ್ಕ್ರೀನ್ ಮೇಲೆ ಆಕ್ಟ್ ಮಾಡೋಕೆ ಅಂತ ಭೂಲೋಕಕ್ಕೆ ಬಂದ್ಬಿಟ್ರೆ ಹೇಗೆ ಅಂತೀರಾ? ಹೌದು, ಇದು ಸಾಧ್ಯ. ಅಣಜಿ ನಾಗರಾಜ್ ನಿರ್ಮಿಸುತ್ತಿರೋ ಮತ್ತೊಂದು ಹೊಸ ಚಿತ್ರ ಪ್ರವಾದಿ. ಇದರ ನಿರ್ದೇಶಕ ಜಿಯಾ ಉಲ್ಲಾ ಖಾನ್. ಇದು ಇವರ ಚೊಚ್ಚಲ ಚಿತ್ರ. ಸರಿ, ಅದ್ರಲ್ಲೇನ್ ವಿಶೇಷ ಅಂತೀರಾ? ಈ ಚಿತ್ರದಲ್ಲಿ ದಿವಂಗತ ಶಂಕರ್ ನಾಗ್ ಮತ್ತೆ ನಾಯಕರಾಗಿ ನಟಿಸುತ್ತಿದ್ದಾರೆ. ಗಾಬರಿಯಾಗಬೇಡಿ, ನಾವು ಹೇಳ್ತಿರೋದು ನಿಜಾನೇ. ಈ ಚಿತ್ರಕ್ಕೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರೇ ಹೀರೋ. ಇಲ್ಲವರು ಫೈಟ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಜೊತೆಗೆ ಆಕ್ಟ್ ಕೂಡ ಮಾಡ್ತಾರೆ. ಇದೇಗ್ರಿ ಸಾಧ್ಯ ಅಂತ ನಿಮ್ಗನ್ನಿಸಬಹುದು. ನಂಬಿಕೆ ಬರ್ಲಿಲ್ಲ ಅಂದ್ರೆ ನಿರ್ದೇಶಕರನ್ನೇ ಕೇಳಿ. ಬಹಳ ವೇಟ್ಫುಲ್ ಆದಂತ ವಿಷಯಗಳು ಹೇಳಕೊಟ್ಟಿದ್ದೀನಿ. ಸುಮಾರು 22 ಮ್ಯಾಟ್ರ್ ಈ ಸಿನಿಮಾದಲ್ಲಿ ಡಿಸ್ಕಷನ್ ಆಗುತ್ತೆ. ಸೊ ಅಷ್ಟೊಂದು ಒಂದು ಪವರ್ಫುಲ್ ಮ್ಯಾಟ್ರ್, ಆ ವೇಟ್ ಅನ್ನ ಹೇಳಕ್ಕೆ ಒಬ್ಬ ವೇಟ್ಫುಲ್ ಮನುಷ್ಯ, ಒಬ್ಬ ವೇಟ್ಫುಲ್ ವ್ಯಕ್ತಿ ನನಗೆ ಬೇಕಾಗಿತ್ತು. ಸೊ ಅಂತ ಒಂದು ವೈಟ್ಫುಲ್ ಪಾತ್ರ, ಒಂದು ವೈಟ್ಫುಲ್ ಕ್ಯಾರೆಕ್ಟರ್ಗೆ ಮೋಸ್ಟ್ಲಿ ಮೇ ಬಿ ನನ್ನ ಗುರುಗಳೇ ಅದಕ್ಕೆ ಸೂಕ್ತ ಅನ್ಕೊಂಡೆ ನಾನು. ಸಿನಿಮಾ ನೀವು ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿಯಲ್ಲಿ ಶಂಕರ್ ನಾಗ್ ಕಂಗ್ರೆಸ್ ಲೈವ್ ಶಂಕರ್ ನಾಗ್ ನಿಜವಾಗ್ಲೂ ಬದುಕಿದ್ದು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ರೆ ಯಾವ ರೀತಿ ಕಾಣ್ತಿದ್ರು ಅದೇ ರೀತಿಯಾದ ಶಂಕರ್ ನಾಗ್ ಅನ್ಸ್ತೀನಿ. ಹೌದು, ಇವ್ರು ಹೇಳಿದ್ದು ನಿಜ. ಈ ಚಿತ್ರಕ್ಕೆ ಶಂಕರ್ ನಾಗ್ ಹೀರೋ. ಆದ್ರೆ ನಮ್ಮನ್ನ ಅಗಲಿರೋ ಈ ಮೇರು ನಟ ಮತ್ತೆ ಸಿನಿಮಾದಲ್ಲಿ ನಟಿಸ್ತಾರೆ. ಸಿನಿಮಾ ಪೂರ್ತಿ ಶಂಕರ್ ಕಾಣಿಸಿಕೊಳ್ತಾರಂತೆ. ಜೊತೆಗೆ ಇವರು ಪ್ರವಾದಿಯಾಗಿ ಸಂವಿಧಾನ ಬದಲಾಯಿಸ್ತಾರಂತೆ. ನಿರ್ದೇಶಕರ ಮಾತಿನ ಮೇಲೆ ಅಷ್ಟೊಂದು ನಂಬಿಕೆ ಹ್ಯಾಕ್ ಬಂತು ಅಂದ್ರೆ ಬೇರೆ ಆರ್ಟಿಸ್ಟ್ಗಳನ್ನ ಮಿಕ್ಸ್ ಮಾಡಿ ಶಂಕರ್ ನಾಗ್ ಸರ್ ಇರ್ತಾರೆ ಅದರಲ್ಲಿ. ಸೊ ಅದನ್ನ ಟೋಟಲಿ ಈಗ ಲೇಟೆಸ್ಟ್ ಟೆಕ್ನಿಕಲ್ ಯೂಸ್ ಮಾಡಿ ಅವ್ರ ವಾಯ್ಸ್ ಆಗ್ಬೋದು, ಅವ್ರ ಡೈಲಾಗ್ ಡೆಲಿವರಿ ಆಗ್ಬೋದು, ಎಲ್ಲ ಹೊಸ ತರ ಒಂದು ಪ್ಲಾನ್ ಮಾಡಿ ಸುಮ್ಮನೆ ನಮ್ಮ ಡೈರೆಕ್ಟರ್ ಒಂದು 6 ವರ್ಷದಿಂದ 7 ವರ್ಷದಿಂದ ಈ ಸ್ಕ್ರಿಪ್ಟ್ ರೆಡಿ ಮಾಡಿದ್ವಿ. ಶಂಕರ್ ನಾಗ್ ಸರ್ ತುಂಬಾ ವರ್ಷ ಆಯ್ತು ನೋಡಿ, ಅದ್ರ ಅಭಿಮಾನಿಗಳು ಬಹಳ ಇದ್ದಾರೆ. ಇದನ್ನ ನಾವು ಒಂದು ಪ್ಲಾನ್ ಮಾಡೋಣ ಅಂತಂದು ಡೈರೆಕ್ಟರ್ನಿಗೆಲ್ಲ ಹೇಳಿದಾಗ ನನಗೆ ಒಂದು ಇಷ್ಟ ಆಯ್ತು. ಅಂದ್ರೆ ಒಂದು ನ್ಯೂ ಟೆಕ್ನಿಕಲ್ ಮಾಡಬೇಕಾದ್ರೆ ಒಂದು ಡಿಫ್ರೆಂಟ್, ಅಂದ್ರೆ ಇದುವರೆಗೂ ಯಾರು ಭಾರತ ಚಿತ್ರರಂಗದಲ್ಲಿ ಯಾರು ಮಾಡಿಲ್ಲ ಅನ್ಕೊಂಡಿದ್ದೀನಿ. ಒಬ್ಬ ಇಲ್ಲ ವ್ಯಕ್ತಿನ ಇಟ್ಬಿಟ್ಟು ಸಿನಿಮಾ ಮಾಡೋದು ತುಂಬಾ ಒಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರಾಟೆ ಕಿಂಗ್ ಶಂಕರ್ ನಾಗ್ ನಮ್ಮನ್ನಗಲಿ 20 ವರ್ಷಗಳೇ ಕಳೆದಿವೆ. ಆದ್ರೆ ಅವರ ಮೇಲಿನ ಅಭಿಮಾನ ಮಾತ್ರ ನಮ್ಮಲ್ಲಿ ಮರೆಯಾಗಿಲ್ಲ. ಸಾಕಷ್ಟು ಮಂದಿ ಇವರ ಭಾವಚಿತ್ರಗಳನ್ನ, ಸಿನಿಮಾದ ತುಣುಕುಗಳನ್ನ ಉಪಯೋಗಿಸಿಕೊಂಡು ಸಿನಿಮಾ ಮಾಡಿದ್ರೆ, ನಿರ್ದೇಶಕ ಜಿಯಾ ಉಲ್ಲಾ ಖಾನ್ ಮಾತ್ರ ಹೊಸ ತಂತ್ರಜ್ಞಾನ ಬಳಸಿ ಇತಿಹಾಸ ನಿರ್ಮಿಸಲು ರೆಡಿಯಾಗಿದ್ದಾರೆ. ಸುಮಾರು 8 ವರ್ಷಗಳಿಂದ ಈ ಚಿತ್ರಕ್ಕೆ ಕತೆ ಮಾಡಿರುವ ಇವರು ಚಿತ್ರೀಕರಿಸಲು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರೆಸೆಂಟ್ ಟೆಕ್ನಾಲಜಿ ಅಂತ ಏನಿದೆಯೋ ಅದಷ್ಟು ಈ ಸಿನಿಮಾದಲ್ಲಿ ಯೂಸ್ ಆಗುತ್ತೆ. ಮೇ ಬಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಅಂತ ಒಂದು ಹೊಸ ಪ್ರಯತ್ನ. ಫಸ್ಟ್ ಸುಮಾರು ನನ್ನ 8 ವರ್ಷದ ಸತತ ಪ್ರಯತ್ನ. ಆಲ್ಮೋಸ್ಟ್ ನಿಮಗೂ ಆ ಕ್ಯೂರಿಯಾಸಿಟಿ, ಆ ಪ್ರಶ್ನೆಗೆ ಉತ್ತರ ಆಗ್ಬಿಟ್ಟು ಅದು ಅಲ್ಲಿಗೆ ಅಂತ್ಯ ಆಗೋದು ಬೇಡ. ಈ ಪ್ರಶ್ನೆ ನನ್ನ ಸಿನಿಮಾ ಸ್ಕ್ರೀನ್ ಬರೋವರೆಗೂ ಕಾಡ್ಲಿ. ಆ ಕಾಡ್ದಾಗ ನನ್ನ ಉತ್ತರ ಆ ಸ್ಕ್ರೀನ್ ಮೇಲೆ ಸಿಗ್ಲಿ ಅಂತ ಆಶಿಸ್ತೀನಿ. ಹೌದು, ಇವ್ರು ಹೇಳೋದು ನಿಜ. ಖುಷಿಯ ವಿಷಯ ಅಂದ್ರೆ ಶಂಕರ್ ನಾಗ್ರನ್ನ ಮತ್ತೆ ತೆರೆ ಮೇಲೆ ನೋಡಬಹುದು ಅನ್ನೋದು. ಇನ್ನು ಕುತೂಹಲ ಅಂದ್ರೆ ಇವರು ಸಿನಿಮಾ ಮಾಡೋ ಪರಿ ಹೇಗಿರಬಹುದು ಅನ್ನೋದು. ಒಟ್ನಲ್ಲಿ ಇದೆಲ್ಲ ಸಾಧ್ಯನಾ ಅನ್ನೋದು ಪ್ರತಿಯೊಬ್ಬರಲ್ಲೂ ಕಾಡ್ತಿರೋ ಕುತೂಹಲ. ಒಂದ್ ವೇಳೆ ಇವರ ಪ್ರಯತ್ನಕ್ಕೆ ಫಲ ಸಿಕ್ಕರೆ ಮತ್ತೆ ಶಂಕರ್ ಅವರು ಅಭಿಮಾನಿಗಳ ಎದುರಿಗೆ ಬರ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಿ. ಸಂದೀಪ್, TV9 ಬೆಂಗಳೂರು.